ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನಿವತ್ತು ನಾವು ನೈಟ್ ಎಲ್ಲೋ ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಹೇಳಿ ಮಧ್ಯಾಹ್ನನೇ ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಇದ್ಕಿದ ಬೇಳೆ ಕಾಳಿತ್ತು ಫ್ರಿಜ್ಜಲ್ಲಿ, ಹಾಗಾಗಿ ಇದ್ಕಿದ ಬೇಳೆ ಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿನ ಹಾಕ್ಕೊಂಡು ಸಾರು ಮಾಡ್ಕೊಳ್ಳೋಣ ಅಂತ ಒಂದೆರಡು ಈರುಳ್ಳಿ, ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ, ಆಮೇಲೆ 1 ಇಂಚು ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 4 ಲವಂಗ, 1 ಇಂಚು ಶುಂಠಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು ಚಿಕ್ಕದು 2 ಟೊಮೆಟೊ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಇದ್ಕಿದ ಬೇಳೆಕಾಳು, ಒಂದೆರಡು ಆಲೂಗಡ್ಡೆ, ಒಂದೆರಡು ಬದನೆಕಾಯಿ ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆವಾಗಲೇ ತೋರಿಸಿದ ಎಲ್ಲ ಐಟಮ್ಸ್ನ ಹಾಕಿ ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಿ ಒಂದು ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಏನೋ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಹಸಿ ವಾಸನೆ ಎಲ್ಲ ಇದರಲ್ಲೇ ಹೊರ್ಟೋಗಿರುತ್ತೆ ಆಲ್ಮೋಸ್ಟು. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಇಷ್ಟು ಸಾಫ್ಟಾಗಿ ಫ್ರೈ ಆಗಬೇಕು. ಆ್ಯಂಡ್ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಆರೋದಕ್ಕೆ ಬಿಟ್ಕೋಬೇಕು. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, 1 ಸ್ಪೂನ್ ಮಟನ್ ಸಾಂಬಾರು ಪೌಡರು ಮತ್ತು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದ ಎಲ್ಲ ಮಸಾಲ ಹಾಕಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇನ್ನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಬೇಕಾದರೆ ಒಂದು ಈರುಳ್ಳಿನ ಒಗ್ಗರಣೆ ಹಾಕೋಬೋದು. ನಾನೇನು ಹಾಕ್ಕೊಂಡಿಲ್ಲ, ಡೈರೆಕ್ಟ್ ಕಾಳು ಮತ್ತು ಆಲೂಗಡ್ಡೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇನ್ನು ಇದಕ್ಕೆ ರುಬ್ಬಿರೋ ಮಸಾಲೆ, ಆಮೇಲೆ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಗಟ್ಟಿಗೆ ಬೇಕಾದರೆ ಗಟ್ಟಿಗೆ ಅಥವಾ ತೆಳುಗೆ ಬೇಕಾದರೆ ತೆಳುಗೆ, ಅಷ್ಟು ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಬಿಟ್ಟರೆ ಸಾಕು, ಸಾಂಬಾರು ಆಗೇ ಹೋಗುತ್ತೆ. ಯಾವ ಬಳೆ? ಲಿಫ್ಟಿಕ್ ಎಲ್ಲ ತೋರಿಸು. ಯಾರು ಹಿಂಗೆ ಹಚ್ಕೋತಾರ? ಹಾಂ, ಯಾರು ಹಚ್ಚಿರೋದು ಲಿಪ್ಸ್ಟಿಕ್ಕು? ಇಲ್ಲ, ನೋಡೋಣ ಹೆಂಗೆ ಕಾಣಿಸ್ತೈತೆ. ಯಾವುದು ಯಾವುದು ಬಾಳೆನೂ ಹಾಕಂತೀಯಾ? ಒಂಚೂರು ನೀಟಾಗಿ ಇದು ಮಾಡಿಸ್ಕೊ ಕೈಯಲ್ಲಿ, ಶೋಭಮ್ಮನ ಹತ್ರ ಸರಿ ಮಾಡ್ಕೊಂಬತ್ತೀನಿ ಪಾಪುಗೆ. ಇನ್ನು ಇವತ್ತು ಮೂವಿಗೆ ಹೋಗೋಣ ಅಂತ ಹೇಳಿ ಬೆಳಗ್ಗೆನೇ ಟಿಕೆಟ್ಸ್ ಎಲ್ಲ ಬುಕ್ ಆಗೋಗ್ಬಿಟ್ಟಿತ್ತು. ಶೋ ಇರೋದು 7:30 9:30ವರೆಗೂ. ಸೊ ಪಾಪುಗೆ ಸರಿ ಮಾಡಿ ತಿನ್ನಿಸಿದ್ರೆ ಮ್ಯಾನೇಜ್ ಆಗುತ್ತೆ. ಅವಳು ಸರಿ ತಿಂದು ಹೆಂಗಿದ್ರು ಮಲ್ಕೊಂಡ್ಬಿಡ್ತಾಳೆ. ತಿರ್ಗಾ ಹಾಲು ಬೇಕು ಅಂತ ಏನು ಅಳೋದಿಲ್ಲ, ಹಂಗಾಗಿ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿ ಹೊರಟಿದ್ವಿ. ಇನ್ನು ಸರಿ ಮಾಡೋದಕ್ಕೆ ನಾವು ಮನೆಯಲ್ಲೇ ಸರಿ ಪೌಡರ್ ಮಾಡ್ಕೊಂಡಿರೋದು, ನಮ್ಮಮ್ಮ ಮಾಡಿರೋದು. ರಾಗಿನ ನೀಟಾಗಿ ತೊಳೆದು ಒಂದು ನೈಟ್ ಫುಲ್ ನೆನೆ ಹಾಕಿ ಅದನ್ನು ಮೊಳಕೆ ಬರೆಸಿ ತಿರ್ಗಾ ಅದನ್ನು ಹುರಿದು ಪೌಡರ್ ಮಿಕ್ಸಿಯಲ್ಲೇ ಮನೆಯಲ್ಲೇ ಪೌಡರ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡು ಎತ್ತಿಕೊಂಡಿದ್ದೀವಿ. ಬೇಕಾದಾಗ 1 ಸ್ಪೂನ್ ಸರಿ ಪೌಡರು ಮತ್ತು ಒಂದು ಚಿಕ್ಕ ಗ್ಲಾಸಷ್ಟು ನೀರು, ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಕೈ ಬಿಡದೆ ಹಿಂಗೆ ತಿರುಗ್ತಾ ಇದ್ದರೆ ಸರಿ ರೆಡಿನೇ ಆಗೋಗುತ್ತೆ. ಸೊ ಅಷ್ಟೇ, ಇದನ್ನು ಅಮ್ಮ ತಿನ್ನಿಸ್ತಾರೆ. ನನಗೆ ಟೈಮ್ ಆಗಿತ್ತು ಅಂತ ಹೊರಡಬೇಕಿತ್ತು. ಅಮ್ಮನ ಕೈಲಿ ಕೊಟ್ಟು ತಿನ್ಸೋದಕ್ಕೆ ಹೇಳಿ ಹೊರಟೆ ನಾನು ಕೂಡ. ತಜ್ಜು, ಏನು ಮಾಡ್ತಾ ಇದೆಯಾ? ಹಾಂ, ಏನು ಪೂಜೆ? ಮಾಡು. ದೀಪನೇ ಹಚ್ಚಿಲ್ಲ, ಏನು ಪೂಜೆ ಮಾಡ್ತಾ ಇದೆಯಾ? ಎಲ್ಲಿ? ಇನ್ನು ನಾನು ತಜ್ಜು ಮುಂಚೆನೇ ಹೋಗಿ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ನಮ್ಮ ಜೊತೆ ಇನ್ನೊಬ್ಬರು ಕಪಲ್ಸ್ ಕೂಡ ಇದ್ದಾರೆ. ಅವರು ಮತ್ತು ನಾವು ಎಲ್ಲೇ ವೆಕೇಷನ್ಸು ಇಲ್ಲ ಮೂವಿ ಎಲ್ಲೇ ಹೋಗ್ಬೇಕಂದ್ರೂ ಜೊತೆಗೆ ಹೋಗೋದು. ಅವ್ರಿಗೋಸ್ಕರನೂ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ನವೀನ್ ಅವ್ರಿಗಂತೂ ಇವತ್ತು ಬರೋದಕ್ಕೆ ಆಗಲಿಲ್ಲ. ಫುಲ್ಲು ಸಿಕ್ಕಾಪಟ್ಟೆ ಮಳೆ ಇತ್ತು.
ನೀವು ಹೋಗಿರಿ ಮೂವಿ ನೋಡ್ತಾ ಇರಿ, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದರು. ಇನ್ನು ನನ್ನ ಫ್ರೆಂಡ್ಸ್ ಕೂಡ ಬಂದರು. ಒಳಗಡೆ ಹೋಗೋದಕ್ಕೂ ಮುಂಚೆನೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ಲೇಸು ಮತ್ತು ಬಿಸ್ಕೆಟ್ಸು, ಪಾಪ್ಕಾರ್ನು, ಜ್ಯೂಸು, ವಾಟರ್ ಅಂತೆಲ್ಲ ಹೇಳಿ. ಇನ್ನು ತಜ್ಜು ಬೇರೆ ಇರ್ತಾಳೆ, ಮಧ್ಯೆ ಮಧ್ಯೆ ಏನಾದರೂ ಕೇಳ್ತಾನೆ ಇರ್ತಾಳೆ ಅವಳು. ಇನ್ನು ಮಧ್ಯೆ ಎದ್ದು ಬರೋದಕ್ಕಾಗಲ್ಲ ಅಂತೇಳಿ ಮುಂಚೆನೇ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇನ್ನು ಮೂವಿನೇ ಸ್ಟಾರ್ಟ್ ಆಗಿಲ್ಲ, ಆಗಲೇ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನು ಭಯ ಆಯ್ತಾ? ಭಯ ಆಯ್ತಾ? ಈ ಕಡೆ ಬಾ. ಏನು ಐಸ್ ಕ್ರೀಮ್ ಖಾಲಿ ಆಗೈತಂತೆ. ನನಗೇನು ಮೂವಿ ಅಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಅದು ಕಾಮಿಡಿ ಮೂವಿನೇ ಅಂತಲೇ ಅನ್ನಿಸ್ತಿರ್ಲಿಲ್ಲ. ನಗು ಎಷ್ಟು ಟ್ರೈ ಮಾಡಿದ್ರು ನಗೋದಕ್ಕೆ ನಗುನೇ ಬರ್ತಿರ್ಲಿಲ್ಲ, ಹಂಗಿತ್ತು. ಇನ್ನು ಇಂಟರ್ವಲ್ಲಲ್ಲೇ ಎದ್ದು ವಾಪಸ್ ಮನೆಗೆ ಹೋಗೋಣ ಅಂತ ಅನ್ನಿಸ್ತಿತ್ತು. ಬಟ್ ಹೆವಿ ಮಳೆ ಇದ್ದಿದ್ದರಿಂದ ಮನೆಗೂ ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಟೂ ವೀಲರ್ ಕೂಡ ತೊಗೊಂಡು ಬಂದಿರಲಿಲ್ಲ. ಹೆಂಗೋ ನವೀನ್ ಅವ್ರು ಬರ್ದಿರೋದೇ ಒಳ್ಳೇದಾಯಿತು ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇವಾಗ ಹೋಗಿ ತಜ್ಜು ಕೂಡ ಹೋಮ್ವರ್ಕ್ ಮಾಡಿಸ್ಬೇಕು. ಮಲಗಿದ್ಲು, ಮಧ್ಯಾಹ್ನ ಮಲಗಿ 6 ಏನೋ ಎದ್ಲು. ಆಮೇಲೆ ಎದ್ದು ಹೋಮ್ವರ್ಕ್ ಬರೆಯೋಕ್ಕೆ ಮೂಡಿರಲಿಲ್ಲ ಅಂತ ಹೇಳಿ ರೆಡಿ ಮಾಡಿಸಿ 7:30ಗೆ ಶೋ ಇತ್ತಲ್ಲ, ಕರ್ಕೊಂಡು ಬಂದುಬಿಟ್ಟಿದೆ. ಹೋಮ್ವರ್ಕ್ ಕೂಡ ಮಾಡಿಸಿಲ್ಲ. ಆಲ್ರೆಡಿ 9 ಆಗಿದೆ. ಇವಾಗ ಹೋಗಿ ಹೋಮ್ವರ್ಕ್ ಬರೆಸಿ ಊಟ ಮಾಡಿಸಿ ಮಲಗಿಸ್ಬೇಕು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನಾದ್ರು ತಪ್ಪಿದರೆ ನಾನು ತಿದ್ಕೊತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್ ಬಾಯ್.